ಎಲ್ಲರಿಗೂ ರೂಪಿ ಕೋಚಿಂಗ್ ಅಕಾಡೆಮಿಗೆ ಸ್ವಾಗತ. ನಾನಿವತ್ತು ನಿಮಗೆ 1858ರ ನಂತರ ಬಂದಿರತಕ್ಕಂತಹ ಕಾಯ್ದೆಗಳನ್ನು ಇವತ್ತು ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ನಿಮಗೆ ಪ್ರೀವಿಯಸ್ ವೀಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಯಾವುದು ಈಸ್ಟ್ ಇಂಡಿಯಾ ಕಂಪನಿಯ ಕಾಯ್ದೆಗಳನ್ನು. ಈ ಕ್ಲಾಸಲ್ಲಿ ನಾವು ಬ್ರಿಟಿಷ್ನ ಸರ್ಕಾರದ ಕಾಯ್ದೆಗಳು ಅಥವಾ ರಾಣಿಯ ಕಾಯ್ದೆಗಳಂತ ಏನು ಬರುತ್ತಲ್ಲ ಅವನ್ನ ನೋಡೋಣ. ಓಕೆ ಇವಾಗ 1858ರಿಂದ 1947ವರೆಗೆ ಬರ್ತಕ್ಕಂತಹ ಕಾಯ್ದೆಗಳನ್ನ ನಾವು ಈ ವಿಡಿಯೋದಲ್ಲಿ ನೋಡೋಣ. 1853ರ ಕಾಯ್ದೆಯ ನಂತರ ಅಲ್ಲಿವರೆಗೂ ಈಸ್ಟ್ ಇಂಡಿಯಾ ಕಂಪ್ನಿನೇ ಕಾಯ್ದೆಗಳನ್ನು ಜಾರಿಗೆ ತರ್ತಾ ಇರುತ್ತೆ. ಬಟ್ 1857ರಲ್ಲಿ ನಾವೆಲ್ಲ ಓದಿದಾಗ ಏನಾಗುತ್ತೆ, 1857ರಲ್ಲಿ ಪ್ರಥಮ ಸ್ವತಂತ್ರ ಸಂಗ್ರಾಮ ಆಗುತ್ತೆ. ತುಂಬ ದೊಡ್ಡದಾಗಿ ಒಂದು ಚಳವಳಿಗಳು ಸ್ಟಾರ್ಟ್ ಆಗುತ್ತೆ. ಅದನ್ನು ನಾವು ಪ್ರಥಮ ಸ್ವತಂತ್ರ ಸಂಗ್ರಾಮ ಅಂತ ಹೇಳಿ ಕರಿತೀವಿ. ಸೊ ಅದು ಎಲ್ಲಿವರೆಗೆ ಆಗುತ್ತೆ ಅಂದರೆ ಕೊನೆ ಗಳಿಗೆವರೆಗೂ ಕೂಡ ಭಾರತ ಆಲ್ಮೋಸ್ಟ್ ಕೈ ತಪ್ಪಿ ಹೋಗೋ ಪರಿಸ್ಥಿತಿ ಬಂದಿರುತ್ತೆ ಬ್ರಿಟಿಷರಿಂದ. ಬಟ್ ಅದನ್ನು ಬ್ರಿಟಿಷರು ನಮ್ಮ ಒಂದು ಆ ಚಳವಳಿಯನ್ನು ಹತ್ತಿಕ್ಕಲಿಕ್ಕೆ ಅವರು ಯಶಸ್ವಿ ಆಗ್ತಾರೆ. ಅದು ಮತ್ತು ಯಾವ ಥರ ಹೇಗೆ ಅಂತಕ್ಕಂಥದ್ದು ನಿಮಗೆ 1857ರ ಪ್ರಥಮ ಸ್ವತಂತ್ರ ಸಂಗ್ರಾಮ ಅಂತಲೇ ಸಪ್ರೇಟ್ ವಿಡಿಯೋ ಮಾಡ್ತೀನಿ, ನಿಮ್ಗೆ ಅದರಲ್ಲಿ ಗೊತ್ತಾಗುತ್ತೆ. ಸೊ ಇಲ್ಲಿ ಇದನ್ನು ಮಾತ್ರ ತಿಳ್ಕೊಂಡಿರಿ. 1857ರ ಪ್ರಥಮ ಸ್ವತಂತ್ರ ಸಂಗ್ರಾಮ ಆದಮೇಲೆ ಏನಾಯ್ತು ಅಂದರೆ ಬ್ರಿಟಿಷ್ ಸರ್ಕಾರ ಎಚ್ಚೆತ್ಕೊಂಡ್ಮೇಲೆ ಏನಾಗುತ್ತೆ ಅಂದರೆ ನೆಕ್ಸ್ಟು 1858ರಲ್ಲಿ ಒಂದು ಕಾಯ್ದೆನ ಜಾರಿಗೆ ಬರುತ್ತೆ. ಅದನ್ನೇ ನಾವು 1858ರ ಭಾರತದ ಕಾಯ್ದೆ ಅಂತ ಹೇಳಿ ಕರಿತೀವಿ. ಸೊ ಅಂತಹ ಮುಖ್ಯವಾದಂಥ ಕಾಯ್ದೆಗಳು. ಸೊ 1858ರಿಂದ 1947ವರೆಗೆ ಬರ್ತಕ್ಕಂಥ ಎಲ್ಲ ಕಾಯ್ದೆಗಳು ಹೆಂಗಿರ್ತವೆ ಅಂದರೆ ಬ್ರಿಟಿಷ್ ಸರ್ಕಾರದ ಒಂದು ನೇರ ಆಳ್ವಿಕೆಯಲ್ಲಿ ಇವು ಜಾರಿಗೊಂಡಿರ್ತವೆ. ಸೊ ಅದರಲ್ಲಿ ಬರ್ತಕ್ಕಂತಹ ಮುಖ್ಯವಾದಂತಹ ಕಾಯ್ದೆಗಳು ಯಾವ್ಯಾವಪ್ಪ ಈ ಟೈಮಲ್ಲಿ ಬರ್ತಕ್ಕಂಥವು ಅಂದರೆ 1858ರ ಕಾಯ್ದೆ, 1861ರ ಕಾಯ್ದೆ, ಆಮೇಲೆ 1892, 1909ರ ಕಾಯ್ದೆ, 1919ರ ಕಾಯ್ದೆ ಮತ್ತು 1935ರ ಕಾಯ್ದೆಗಳು. ಸೊ ಇವು ತುಂಬ ಮುಖ್ಯವಾದಂತಹ ಕಾಯ್ದೆಗಳು. ಸೊ ಫಸ್ಟು 1858ರ ಕಾಯ್ದೆ. ಸೊ 1857ರ ಒಂದು ದಂಗೆ ಆದಮೇಲೆ ನವಂಬರ್ 1, 1858ರಂದು ಬ್ರಿಟಿಷ್ ರಾಣಿ ವಿಕ್ಟೋರಿಯಾ ಒಂದು ಘೋಷಣೆ ಹೊರಡಿಸ್ತಾರೆ. ಏನಂದರೆ ಇನ್ನು ಮುಂದೆ ನಿಮ್ಮ ಭಾರತಕ್ಕೆ ಒಂದು ಒಳ್ಳೆಯ ಸರ್ಕಾರವನ್ನು ಕೊಡ್ತೀವಿ ಈ ಕಾಯ್ದೆ ಮುಖಾಂತರ ಅಂತ ಅಂದ್ಬಿಟ್ಟು ಇವರು ಘೋಷಣೆ ಮಾಡ್ತಾಳೆ. ಸೊ ಅದೇ ಥರ ನಿಮ್ಮ ಒಂದು ಭಾರತದಲ್ಲಿರ್ತಕ್ಕಂಥ ಎಲ್ಲ ಕ್ಷೇತ್ರಗಳನ್ನು ಕೂಡ ನಾವು ಅಭಿವೃದ್ಧಿ ಪಡಿಸ್ತೀವಿ ಅಂತ ಕೂಡ ಘೋಷಣೆ ಮಾಡ್ತಾರೆ. ಸೊ ಇದರ ಒಂದು ಮುಖ್ಯವಾದಂತಹ ಪಾಯಿಂಟ್ಸ್ ಇದರಲ್ಲಿರ್ತಕ್ಕಂಥ 1858ರ ಭಾರತದ ಕಾಯ್ದೆಯಲ್ಲಿ ಏನೇನಿರುತ್ತೆ ಪಾಯಿಂಟ್ಸ್ ಇಂಪಾರ್ಟೆಂಟ್ ಅಂದರೆ ಸೊ 1858ರ ಕಾಯ್ದೆ, 1858ರ ಭಾರತ ಸರ್ಕಾರದ ಕಾಯ್ದೆ ಅಂತಲೂ ನಾವು ಇದನ್ನ ಕರಿತೀವಿ. ಇದು ರಾಣಿಯ ಘೋಷಣೆ ಆಧಾರದ ಮೇಲೆ ಈ ಕಾಯ್ದೆಗಳೆಲ್ಲ ಬರುತ್ತೆ ಇನ್ನು ಮುಂದೆ. ಸೊ ಫಸ್ಟ್ ಪಾಯಿಂಟು, ನಮ್ಮ ಒಂದು ಈಸ್ಟ್ ಇಂಡಿಯಾ ಕಂಪನಿ ಏನಿತ್ತು ಅದರ ಒಂದು ಆಡಳಿತವನ್ನು ರದ್ದುಗೊಳಿಸ್ತಾರೆ. ಆಮೇಲೆ ರಾಣಿಯ ಒಂದು ಆಡಳಿತವನ್ನು ಜಾರಿಗೆ ತರ್ತಾರೆ. ಇನ್ನು ಮುಂದೆ ರಾಣಿ ಆಡಳಿತ ಇರುತ್ತೆ, ಅಂದರೆ ಬ್ರಿಟಿಷ್ ಸರ್ಕಾರದ ಒಂದು ಆಡಳಿತ ಇರುತ್ತೆ, ನೇರ ಆಡಳಿತ. ಅಲ್ಲಿ ಇಂಗ್ಲೆಂಡ್ನಲ್ಲಿರ್ತಕ್ಕಂಥ ಬ್ರಿಟಿಷ್ ಸರ್ಕಾರ ನಮ್ಮ ಭಾರತದಲ್ಲಿ ನೇರವಾಗಿ ಆಡಳಿತ ನಡೆಸ್ತಾ ಇರುತ್ತೆ. ಮುಖ್ಯವಾದಂಥ ಪಾಯಿಂಟು. ಎರಡನೇ ಮುಖ್ಯವಾದಂಥ ಪಾಯಿಂಟ್ ಏನಂದರೆ ಭಾರತದಲ್ಲಿ ಇಲ್ಲಿವರೆಗೆ ಏನಿದ್ರಲ್ಲ ಭಾರತದ ಗವರ್ನರ್ ಜನರಲ್ ಅಂತ ಹೇಳಿ ನಾವೇನು ನೇಮಕ ಮಾಡ್ತಿದ್ವಲ್ಲ, ಭಾರತದ ಗವರ್ನರ್ ಜನರಲ್ ಅಂತಕ್ಕಂಥ ಒಂದು ಹುದ್ದೆಯನ್ನು ಇವರು ತೆಗೆದಾಕ್ತಾರೆ. ತೆಗೆದಾಕ್ಬಿಟ್ಟು ನೆಕ್ಸ್ಟ್ ಬರ್ತಕ್ಕಂಥ ಈ ಒಂದು ಪ್ಲೇಸಿಗೆ ವೈಸ್ರಾಯ್ನ ನೇಮಕ ಮಾಡ್ತಾರೆ. ಸೊ ವೈಸ್ರಾಯ್ ಏನಾಗಿರ್ತಾನಂದರೆ ಈ ವೈಸ್ರಾಯ್ ಅಂತಕ್ಕಂಥವನು ಡೈರೆಕ್ಟಾಗಿ ಒಂದು ರಾಣಿಗೆ ರಿಪೋರ್ಟ್ ಮಾಡ್ತಾ ಇರ್ತಾನೆ. ಏನೇ ವಿಷಯಗಳಿರಲಿ ಡೈರೆಕ್ಟಾಗಿ ರಾಣಿ ರಿಪೋರ್ಟ್ ಮಾಡ್ತಕ್ಕಂಥ ಒಂದು ಅಧಿಕಾರವನ್ನು ವೈಸ್ರಾಯ್ ಪಡ್ಕೊಂಡಿರ್ತಾನೆ. ಸೊ ಮೊದಲೇ ಪಾಯಿಂಟ್ ಏನಾಯಿತು, ಈಸ್ಟ್ ಇಂಡಿಯಾ ಕಂಪ್ನಿಯ ಒಂದು ಆಡಳಿತವನ್ನು ಮೊಟಕುಗೊಳಿಸ್ಬಿಟ್ಟು ಡೈರೆಕ್ಟಾಗಿ ಭಾರತದಲ್ಲಿರ್ತಕ್ಕಂಥ ಆಡಳಿತವನ್ನು ರಾಣಿಯ ಕೈ ಕೆಳಗೆ ತೊಗೊಂಡಾಯಿತು. ಎರಡನೇದೇನು, ಭಾರತದ ಗವರ್ನರ್ ಜನರಲ್ನ ಪೋಸ್ಟ್ ಏನಿತ್ತಲ್ಲ ಅದನ್ನು ತೆಗೆದಾಕ್ತಾರೆ. ಅಲ್ಲಿ ವೈಸ್ರಾಯ್ ಅಂತಕ್ಕಂತಹ ಒಂದು ಪೋಸ್ಟನ್ನು ಕ್ರಿಯೇಟ್ ಮಾಡ್ಕೊತಾರೆ. ಈ ವೈಸ್ರಾಯ್ ಅಂತಕ್ಕಂಥವ್ರು ಡೈರೆಕ್ಟಾಗಿ ಬ್ರಿಟನ್ನ ರಾಣಿಗೆ ಒಪ್ಪಿಸ್ತಾ ಇರ್ತಾನೆ ವರದಿಯನ್ನು. ಸೊ ಅಂದರೆ ಇಲ್ಲಿ ಈ ವೈಸ್ರಾಯ್ ಅಂದರೆ ಈಗ ನೆಕ್ಸ್ಟ್ ಏನು ಕ್ವಶನ್ ಬರುತ್ತೆ, ಭಾರತದ ಮೊದಲ ವೈಸ್ರಾಯ್ ಯಾರು? ಸೊ ಭಾರತದ ಮೊದಲ ವೈಸ್ರಾಯ್ ಯಾರಾಗಿರ್ತಾರೆ? ಲಾರ್ಡ್ ಕ್ಯಾನಿಂಗ್. ಇವನು ಭಾರತದ ಮೊದಲ ವೈಸ್ರಾಯ್ ಆಗಿ
ನೇಮಕಗೊಳ್ತಾನೆ. ಓಕೆ, ನೆಕ್ಸ್ಟ್ ಇನ್ನೊಂದು ಪೋಸ್ಟ್ನ ಕ್ರಿಯೇಟ್ ಮಾಡ್ತಾರೆ, ಸೆಕ್ರೆಟರಿ ಆಫ್ ಸ್ಟೇಟ್ಸ್ ಅಂತ ಹೇಳಿ. ಇದನ್ನು ಆ್ಯಕ್ಚುಲಿ ಇಂಗ್ಲೆಂಡ್ನಲ್ಲಿ ನೇಮಿಸಿರ್ತಾರೆ. ಇವರು ಇಂಗ್ಲೆಂಡ್ನ ಸಂಸತ್ನ ಸದಸ್ಯರಾಗಿರ್ತಾರೆ. ಅಲ್ಲೇ ಒಂದು ಸಮಿತಿ ಮಾಡಿಬಿಟ್ಟು ಇವ್ರನ್ನ ಸೆಕ್ರೆಟರಿ ಆಫ್ ಸ್ಟೇಟ್ಸ್ ಅಂತ ಹೇಳಿ ಕರೀತಾರೆ. ಓಕೆ, ಸೊ ಇವ್ರು ಏನು ಮಾಡಿರ್ತಾರೆ ಅಂದರೆ, ಇವರು ಭಾರತದಲ್ಲಿ ನಡೀತಕ್ಕಂತಹ ಏನು ಆಡಳಿತ ಇರುತ್ತಲ್ಲ ಅದನ್ನು ಇವರು ಕಂಟ್ರೋಲ್ ಮಾಡ್ತಾ ಇರ್ತಾರೆ. ಆಮೇಲೆ ಇವ್ರಿಗೆ ಹೆಲ್ಪ್ ಆಗಲಿಕ್ಕೋಸ್ಕರ 15 ಜನರ ಒಂದು ಸಮಿತಿನೂ ಕೂಡ ನೇಮಕ ಮಾಡಿರ್ತಾರೆ. ಓಕೆ, ಸೆಕ್ರೆಟರಿ ಆಫ್ ಸ್ಟೇಟ್ಸ್ನ ಕ್ರಿಯೇಟ್ ಮಾಡ್ತಾರೆ. ಇವ್ರು ಎಲ್ಲಿರ್ತಾರೆ? ಇಂಗ್ಲೆಂಡ್ನಲ್ಲಿರ್ತಾರೆ. ಓಕೆ, ಆಮೇಲೆ ಮುಖ್ಯವಾದಂಥ ಪಾಯಿಂಟ್, ಕೆಲವೊಂದು ಪಾಯಿಂಟ್ಸ್ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿಲ್ಲ. ಅವೇನಪ್ಪ ಅಂದರೆ, ಇಲ್ಲಿ ಭಾರತದಲ್ಲಿ ಬರ್ತಕ್ಕಂಥ ಎಲ್ಲ ಆದಾಯ ಏನಿರುತ್ತಲ್ಲ ಅದನ್ನ ಡೈರೆಕ್ಟಾಗಿ ರಾಣಿ ಅಕೌಂಟಿಗೆ ಅಥವಾ ರಾಣಿಯ ಹೆಸರಲ್ಲಿ ಇದು ಸಂದಾಯವಾಗಬೇಕಾಗಿರುತ್ತೆ. ಬಟ್ ಎಕ್ಸ್ಪೆಂಡಿಚರ್ ಏನು ಖರ್ಚುಗಳು ಏನು ಬರುತ್ತಲ್ಲ, ಈ ಎಕ್ಸ್ಪೆಂಡಿಚರ್ಸ್ ಅಥವಾ ಖರ್ಚುಗಳು ಅಂತ ನಾವೇನೈತೀವಲ್ಲ ಇವೆಲ್ಲವೂ ಕೂಡ ಭಾರತದಲ್ಲಿರ್ತಕ್ಕಂತಹ ಗವರ್ನರ್ ಜನರಲ್ ನೋಡ್ಕೋಬೇಕಾಗಿರ್ತಾರೆ. ಓಕೆ, ಸೊ ಇದು ಇಂಪಾರ್ಟೆಂಟ್ ಪಾಯಿಂಟು. ಸೊ ಇಲ್ಲೇನಾಯಿತು, ಫಸ್ಟ್ ಪಾಯಿಂಟ್ ಏನಾಯಿತು, ಈಸ್ಟ್ ಇಂಡಿಯಾ ಕಂಪನಿಯಲ್ಲಿ ಈಸ್ಟ್ ಇಂಡಿಯಾ ಕಂಪ್ನಿಗೆ ಇರ್ತಕ್ಕಂಥ ಆಡಳಿತವನ್ನು ತೆಗೆದುಬಿಟ್ಟು ಡೈರೆಕ್ಟಾಗಿ ರಾಣಿಯ ಆಡಳಿತಕ್ಕೆ ಕೊಟ್ಟರು. ಅಂದರೆ ಡೈರೆಕ್ಟಾಗಿ ಬ್ರಿಟಿಷ್ ಸರ್ಕಾರನೇ ಭಾರತದಲ್ಲಿ ಆಗ್ತಕ್ಕಂಥದ್ದನ್ನು ಕಂಟ್ರೋಲ್ ಮಾಡುತ್ತೆ. ಓಕೆ, ಎರಡನೇ ಪಾಯಿಂಟ್ ಏನಂದರೆ, ಭಾರತದ ಗವರ್ನರ್ ಜನರಲ್ ಅಂತಕ್ಕಂಥದ್ದು ಪೋಸ್ಟ್ ಏನಿತ್ತಲ್ಲ ಅದನ್ನೇ ರದ್ದು ಮಾಡಲಾಯಿತು. ರದ್ದು ಮಾಡಿ ನೆಕ್ಸ್ಟು ವೈಸ್ರಾಯ್ ಅಂತಕ್ಕಂತಹ ಪೋಸ್ಟ್ನ ಕ್ರಿಯೇಟ್ ಮಾಡಲಾಯಿತು. ಸೊ ಈ ವೈಸ್ರಾಯ್ ಡೈರೆಕ್ಟಾಗಿ ಬ್ರಿಟಿಷ್ನ ರಾಣಿಗೆ, ಓಕೆ, ಬ್ರಿಟನ್ನಲ್ಲಿರ್ತಕ್ಕಂತಹ ರಾಣಿಗೆ ಡೈರೆಕ್ಟಾಗಿ ಅವನು ವರದಿಯನ್ನು ಒಪ್ಪಿಸ್ತಾ ಇದ್ದ. ಓಕೆ, ಯಾರು? ವೈಸ್ರಾಯ್ ಅಂತಕ್ಕಂಥವನು. ಹಾಗಿದ್ರೆ ನೆಕ್ಸ್ಟ್ ಕ್ವಶನ್ ಏನು ಬರುತ್ತೆ, ಭಾರತಕ್ಕೆ ದಲ್ಲಿರ್ತಕ್ಕಂಥ ಮೊಟ್ಟ ಮೊದಲ ವೈಸ್ರಾಯ್ ಯಾರಾಗಿರ್ತಾರೆ ಅಂದರೆ ಲಾರ್ಡ್ ಕ್ಯಾನಿಂಗ್ನು ಭಾರತದ ಮೊಟ್ಟ ಮೊದಲ ವೈಸ್ರಾಯ್ ಆಗ್ತಾನೆ. ಓಕೆ, ನೆಕ್ಸ್ಟ್ ಪಾಯಿಂಟ್ ಅಂದರೆ, ಇಲ್ಲಿ ಇನ್ನೂ ಒಂದು ಪೋಸ್ಟ್ನ ಅಂದರೆ ಇನ್ನೊಂದು ಸಮಿತಿನ ಕ್ರಿಯೇಟ್ ಮಾಡ್ತಾರೆ. ಅದೆಲ್ಲಿ ಅಂದರೆ ಇಂಗ್ಲೆಂಡ್ನಲ್ಲಿ ಒಂದು ಸೆಕ್ರೆಟರಿ ಆಫ್ ಸ್ಟೇಟ್ಸ್ ಅಂತಕ್ಕಂತಹ ಒಂದು ಸಮಿತಿನ ನೇಮಕ ಮಾಡ್ಕೊತಾರೆ. ಇವರೆಲ್ಲಿರ್ತಾರೆ ಅಂದರೆ ಇಂಗ್ಲೆಂಡ್ ಅಥವಾ ಬ್ರಿಟಿಷ್ನ ಒಂದು ಸಂಸತ್ನಲ್ಲಿ ಇವರು ಇರ್ತಾರೆ. ಓಕೆ, ಸೊ ಇವರ ಒಂದು ಸಹಾಯಕ್ಕೋಸ್ಕರ ಓಕೆ 15 ಜನ ಒಂದು ಸಮಿತಿಯನ್ನು ಕೂಡ ನೇಮಕ ಮಾಡ್ತಾರೆ. ಒಂದು ಸೆಕ್ರೆಟರಿ ಆಫ್ ಸ್ಟೇಟ್ ಅಂತಕ್ಕಂಥ ಒಂದು ಪೋಸ್ಟು. ಓಕೆ, ಸೊ ಆ ಪೋಸ್ಟನ್ನು ಕ್ರಿಯೇಟ್ ಮಾಡ್ತಾರೆ. ಸೊ ಸೆಕ್ರೆಟರಿ ಆಫ್ ಸ್ಟೇಟ್ನ ಕನ್ನಡದಲ್ಲಿ ಏನಂತೀವಿ ಅಂದರೆ ಭಾರತದ ರಾಜ್ಯ ಕಾರ್ಯದರ್ಶಿ ಅಂತ ಹೇಳಿ ಕರಿತೀವಿ. ಓಕೆ, ಸೆಕ್ರೆಟರಿ ಆಫ್ ಸ್ಟೇಟ್ನ ಭಾರತದ ರಾಜ್ಯ ಕಾರ್ಯದರ್ಶಿ ಅಂಥೇಳಿ ಇವರು ಆಗಿರ್ತಾರೆ. ಅಂದರೆ ಇಂಗ್ಲೆಂಡ್ ಸಂಸತ್ನಲ್ಲಿರ್ತಕ್ಕಂಥ ಒಬ್ಬ ಸದಸ್ಯ ಆಗಿರ್ತಾರೆ. ಅಂದರೆ ಪಾರ್ಲಿಮೆಂಟ್ನ ಸದಸ್ಯನ ನಾವು ಸೆಕ್ರೆಟರಿ ಆಫ್ ಸ್ಟೇಟ್ಸ್ ಅಂತ ಹೇಳಿ ನೇಮಕ ಮಾಡ್ತಿರ್ತಾರೆ. ಇವರಿಗೆ ಸಹಾಯ ಮಾಡಲಿಕ್ಕೋಸ್ಕರ ಒಂದು 15 ಜನನ ಕಾರ್ಯಕಾರಿ ಸಮಿತಿನ ಇವರ ಸಹಾಯಕ್ಕೋಸ್ಕರ ನೇಮಕ ಮಾಡಿರ್ತಾರೆ. ಓಕೆ, ಸೊ ನೆಕ್ಸ್ಟ್ ಏನಂದರೆ, ಇನ್ನೊಂದು ಮುಖ್ಯವಾದಂಥ ಪಾಯಿಂಟ್ ಇಲ್ಲಿ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಕೊಟ್ಟಿಲ್ಲ, ಆದರೂ ಹೇಳ್ತೀನಿ, ನೋಟ್ ಮಾಡಿ ಇಟ್ಕೊಂಡಿರಲಿ. ಭಾರತದಲ್ಲಿ ಬರ್ತಕ್ಕಂಥ ಈಸ್ಟ್ ಇಂಡಿಯಾ ಕಂಪ್ನಿಗೆ ಬರ್ತಕ್ಕಂಥ ಎಲ್ಲ ಆದಾಯವನ್ನು ಕೂಡ ರಾಣಿಯ ಹೆಸರಿಗೆ ನೀವು ಸಂದಾಯ ಮಾಡಬೇಕು ಅಂತ ಹೇಳ್ತಾರೆ. ಅಂದರೆ ರಾಣಿ ಅಕೌಂಟಿಗೆ ನೀವು ಟ್ರಾನ್ಸ್ಫರ್ ಮಾಡಬೇಕು. ಆದರೆ ಭಾರತದಲ್ಲಿರ್ತಕ್ಕಂತಹ ಎಲ್ಲ ಖರ್ಚು ವೆಚ್ಚಗಳೇನಿದಾವಲ್ಲ ಅವು ಭಾರತದಲ್ಲಿರ್ತಕ್ಕಂತಹ ಈಸ್ಟ್ ಇಂಡಿಯಾ ಕಂಪನಿ ಮುಖಾಂತರ ನಡಿಬೇಕು ಅಂತಕ್ಕಂಥದ್ದು ಹೇಳ್ತಾರೆ. ಆಮೇಲೆ ಇನ್ನೊಂದು ಮುಖ್ಯವಾಗಿ ಏನು ಮಾಡ್ತಾರೆ ಅಂದರೆ, ಈ ಒಂದು ಕಾರ್ಯಕಾರಿ ಸಮಿತಿ ಅಂತ ಏನಿರುತ್ತೋ, ಓಕೆ, ಆ ಕಾರ್ಯಕಾರಿ ಸಮಿತಿಯ ಎಲ್ಲ ಸ್ಯಾಲ್ರಿಗಳು ಏನಿರ್ತಾವಲ್ಲ, ಓಕೆ, ಅಂದರೆ ಅವರ ಸಂಬಳ ಆಗಿರ್ಬೋದು, ಅವ್ರ ಖರ್ಚು ವೆಚ್ಚ ಆಗಿರ್ಬೋದು, ಇದನ್ನೆಲ್ಲದೂ ಕೂಡ ಇಲ್ಲಿರ್ತಕ್ಕಂಥ ಈಸ್ಟ್ ಇಂಡಿಯಾ ಕಂಪನಿನೇ ನೋಡ್ಕೋಬೇಕು ಅಂತ ಹೇಳ್ತಾರೆ. ಓಕೆ, ಅದನ್ನ ಕಾರ್ಯಕಾರಿ ಸಮಿತಿಯ ಖರ್ಚು ವೆಚ್ಚಗಳನ್ನು ಕೂಡ ಭಾರತದಲ್ಲಿ ಇರ್ತಕ್ಕಂಥ ಕಂಪ್ನಿ ನೋಡ್ಕೋಬೇಕು ಅಂತ ಹೇಳುತ್ತೆ. ಆಮೇಲೆ ಅತಿ ಮುಖ್ಯವಾದಂಥದ್ದು ಈ ನಾಗರಿಕ ಸೇವೆಗಳು ಅಥವಾ ಈಗಿನ IAS ಪೋಸ್ಟ್ ಅಂತ ನಾವೇನಿರ್ತೀವಲ್ಲ, ನಿಮಗೆ ಲಾಸ್ಟ್ ವೀಡಿಯೋದಲ್ಲಿ ನಾನು ಹೇಳಿದ್ದೀನಿ, ಈ ನಾಗರಿಕ ಸೇವೆಗಳಿಗೆ 1853ರವರೆಗೂ ಕೂಡ ನಮಗೆ ಭಾರತೀಯರಿಗೆ ಈ ಸೇವೆಗಳಿಗೆ ಅವಕಾಶ ಸಿಗಲಿಲ್ಲ ಅಂತ ಕೂಡ ನಿಮಗೆ ಹೇಳಿದ್ದೀನಿ ನಾನು. ಓಕೆ, ಸೊ ಯಾಕೆಂದರೆ ಅಲ್ಲಿ ಈ ಒಂದು ಸೇವೆಗಳಿಗೆ ಅಧಿಕಾರಗಳನ್ನ ನೇಮಿಸಣೆ ಮಾಡ್ಕೊಂಥ ಅಧಿಕಾರ ಯಾರಿಗಿತ್ತು ಅಂದರೆ ನಿರ್ದೇಶಕರ ಮಂಡಳಿಗಿತ್ತು. ಓಕೆ, ಯಾವಾಗ ಭಾರತದ ಗವರ್ನರ್ ಜನರಲ್ ಅಂತಕ್ಕಂತಹ ಪೋಸ್ಟನ್ನು ನಾವಿಲ್ಲಿ ತೆಗೆದುಹಾಕಿದ್ರು, ಓಕೆ, ರಾಣಿ ಓಕೆ, ಇಂಗ್ಲೆಂಡ್ನ ರಾಣಿ, ಓಕೆ, ಪ್ಯಾರಲಲ್ ಆಗಿ ಅಂದರೆ ನಿರ್ದೇಶಕರ ಮಂಡಳಿ ಕೂಡ ಅಲ್ಲಿ ತೆಗೆದುಹಾಕ್ತಾರೆ. ಸೊ ತೆಗೆದುಹಾಕಿದ್ರಿಂದ ಏನಾಯ್ತು ಅಂದರೆ, ಈ ಸೇವೆಗಳಿಗೆ ಆಯ್ಕೆ ಮಾಡಲಿಕ್ಕೋಸ್ಕರ ನಾಗರಿಕ ಸೇವೆಗಳಿಗೆ ಆಯ್ಕೆ ಮಾಡ್ತಕ್ಕಂಥ ಅಧಿಕಾರನ ಇನ್ನು ಮುಂದೆ ಯಾರಿಗೆ ಕೊಡ್ತಾರೆ? ಕಾರ್ಯಕಾರಿ ಸಮಿತಿಗೆ ವಹಿಸಲಾಗುತ್ತದೆ. ಓಕೆ, ಇದು ಮುಖ್ಯವಾಗಿರ್ತಕ್ಕಂತಹ ಪಾಯಿಂಟ್ಸು 1858ರ ಕಾಯ್ದೆಯಲ್ಲಿ. ಓಕೆ, ನೆಕ್ಸ್ಟ್ ಬರ್ತಕ್ಕಂತಹ ಕಾಯ್ದೆ ಯಾವುದು? 1861ರ ಕಾಯ್ದೆ. ಸೊ ಈ 1858
58ನೇ ಕಾಯ್ದೆ ಆದಮೇಲೆ ಬರ್ತಕ್ಕಂಥ 1861ನೇ ಕಾಯ್ದೆ ಇದೆಯಲ್ಲ, ಇದರಲ್ಲಿ ಮುಖ್ಯವಾದಂಥ ಚೇಂಜ್ ಏನಾಗುತ್ತೆ ಅಂದರೆ ಭಾರತೀಯರಿಗೆ ಶಾಸನವನ್ನು ರೂಪಿಸುವ ಪ್ರಕ್ರಿಯೆಯಲ್ಲಿ ಸ್ಥಾನಮಾನವನ್ನು ಕೊಡ್ತಾರೆ. ಓಕೆ, ಅಂದರೆ ನಾವು ಲೆಜಿಸ್ಲೇಟಿವ್ ಅಸೆಂಬ್ಲಿ ಅಂತ ಏನು ಕರಿತೀವೋ, ಓಕೆ, ಶಾಸನವನ್ನು ರೂಪಿಸ್ತಕ್ಕಂತಹ ಈ ಶಾಸಕಾಂಗದಲ್ಲಿ ಏನಾಗುತ್ತೆ ಅಂದರೆ ಭಾರತೀಯರಿಗೆ ಒಂದು ಅವಕಾಶವನ್ನು ಕೊಡುತ್ತೆ. ಬಟ್ ಇದು ಅವಕಾಶ ಹೆಂಗಿರುತ್ತೆ ಅಂದರೆ ನಮ್ಮ ಭಾರತೀಯರಿಗೆ ಒಂದು ಯಾವ ಥರ ಕೊಟ್ಟಿರ್ತಾರೆ ಅಂದರೆ ಭಾರತೀಯರನ್ನ ತೊಗೊಂಡಿರ್ತಾರೆ, ಬಟ್ ಇವ್ರನ್ನ ನಾವು ಎಕ್ಸ್ ಅಫಿಷಿಯೋ ಮೆಂಬರ್ಸ್ ಅಂತ ಕರಿತೀವಿ. ಅಂದರೆ ಅಧಿಕಾರೇತರ ಸದಸ್ಯರನ್ನಾಗಿ ನಾಮಕರಣ ಮಾಡ್ಕೊಂಡಿರ್ತಾರೆ. ಅಂದರೆ ಇವ್ರಿಗೆ ಯಾವುದೇ ರೀತಿಯಿಂದ ಪವರ್ಸ್ ಇರೋಲ್ಲ. ಇವ್ರಿಗೇನು ಪವರ್ ಇರುತ್ತೆ ಅಂದರೆ ಈ ಭಾರತೀಯರಿಗೆ ಬ್ರಿಟಿಷರ ಮೇಲಿರ್ತಕ್ಕಂಥ ಒಂದು ಅಭಿಪ್ರಾಯಗಳನ್ನು ತಿಳಿಲಿಕ್ಕೋಸ್ಕರ ನಾವು ಭಾರತೀಯರನ್ನು ಅದರಲ್ಲಿ ಸೇರಿಸ್ಕೊಂಡಿರ್ತಾರೆ. ಓಕೆ, ನೆನ್ಪಿಟ್ಕೊಳ್ಳಿ. ಜಸ್ಟು ಎಕ್ಸ್ ಅಫಿಷಿಯೋ ಮೆಂಬರ್ ಅಥವಾ ಅಧಿಕಾರೇತರ ವ್ಯಕ್ತಿಗಳನ್ನಾಗಿ ಅಥವಾ ಸದಸ್ಯರನ್ನಾಗಿ ಅವ್ರಿಗೆ ನಾಮಕರಣ ಮಾಡ್ಕೊಂಡಿರ್ತಾರೆ. ಬಟ್ ಭಾರತೀಯರಿಗೆ ಯಾವುದೇ ರೀತಿಯಿಂದ ಪವರ್ಸ್ ಇರಲ್ಲ. ಓಕೆ, ಅಂದರೆ ಜಸ್ಟ್ ಅವ್ರ ಅಭಿಪ್ರಾಯಗಳನ್ನ ಮಾತ್ರ ತಿಳಿಸ್ಬೋದಾಗಿರುತ್ತೆ. ಓಕೆ, ಇದನ್ನು ನಾವು ಪಾಲಿಸಿ ಆಫ್ ಅಸರ್ಷನ್ ಅಂತ ಕರಿತೀವಿ. ಅಂದರೆ ಇಲ್ಲೇನೆಂದರೆ ಈಗ ಸಪೋಸ್ ನೀವು ಯಾರಿಗಾದ್ರೂ ಬ್ರಿಟಿಷ್ ಒಬ್ಬ ಗವರ್ನರ್ ಜನರಲ್ಗೆ ಅಥವಾ ಅವ್ರು ತಂದಿರ್ತಕ್ಕಂಥ ಕಾಯ್ದೆಗಳಿಗೆ ನೀವೇನಾದರೂ ಬೆಟ್ ಮಾಡಿ ತೋರಿಸೋ ಆಗಿರಲಿಲ್ಲ. ಓಕೆ, ಆಮೇಲೆ ನೀವು ಏನೇ ಒಂದು ಅಭಿಪ್ರಾಯಗಳನ್ನು ಹೇಳಿದ್ರೂ ಕೂಡ ಅದನ್ನು ಅವ್ರು ಕನ್ಸಿಡರ್ ಮಾಡಲೇಬೇಕು. ಓಕೆ, ಅಥವಾ ಆ ಒಂದು ಅಭಿಪ್ರಾಯಗಳನ್ನ ಅಥವಾ ನೀವು ಕೊಟ್ಟಿರ್ತಕ್ಕಂಥ ತಿದ್ದುಪಡಿಗಳನ್ನ ಅವರನ್ನು ಪಾಲಿಸಲೇಬೇಕು ಅಂತ ಯಾವುದೇ ನಿಯಮ ಇರಲ್ಲ. ಜಸ್ಟ್ ನೀವು ಹೋಗಿ ಅಲ್ಲಿ ಕೂಡ್ಬೋದಾಗಿತ್ತು ಅಷ್ಟೇ, ಅಥವಾ ನಿಮ್ಮ ಅಭಿಪ್ರಾಯಗಳು ಏನಾದರೂ ತಿಳಿಸ್ಬೋದಾಗಿತ್ತು. ಬಟ್ ಆ ಅಭಿಪ್ರಾಯಗಳಿಗೆ ಯಾವುದೇ ರೀತಿಯಿಂದ ಬೆಲೆ ಇರ್ತಿರಲಿಲ್ಲ. ಓಕೆ, ಆಮೇಲೆ ಮುಖ್ಯವಾದ ಇನ್ನೊಂದು ಪಾಯಿಂಟ್ ಏನಂದರೆ ಈ ತುರ್ತು ಸಂದರ್ಭಗಳೆಲ್ಲ, ಅಂದರೆ ಗಲಭೆಗಳು, ಚಳುವಳಿಗಳು ಏನೇ ಆಗ್ತಾ ಇದ್ದರೂ ಕೂಡ ಈ ತುರ್ತು ಸಂದರ್ಭಗಳಲ್ಲಿ ಸುಗ್ರೀವಾಜ್ಞೆಯನ್ನು ಹೊರಡಿಸ್ತಕ್ಕಂಥ ಅಧಿಕಾರ ಯಾರಿಗಿರ್ತಿತ್ತಂದರೆ ಗವರ್ನರ್ ಜನರಲ್ಗೆ ನೀಡಲಾಯಿತು. ಓಕೆ, ಇಲ್ಲಿ ಭಾರತದ ಗವರ್ನರ್ ಜನರಲ್ ಅಲ್ಲ, ಮತ್ತು ಭಾರತದ ಗವರ್ನರ್ ಜನರಲ್ ಇಲ್ಲ, ಕೇವಲ ವೈಸ್ರಾಯ್ ಇರ್ತಾನೆ. ವೈಸ್ರಾಯ್ ಏನಿರ್ತಾನೆ ಇಡೀ ಭಾರತಕ್ಕೆ ಹೆಡ್ ಆಗಿರ್ತಾನೆ. ಬಟ್ ಪ್ರಾಂತ್ಯಗಳಲ್ಲಿ ಲೈಕ್ ಬಂಗಾಳ, ಆಮೇಲೆ ಮದ್ರಾಸ್, ಬಾಂಬೆ ಏನು ಮೊದಲೇನಿದ್ವಲ್ಲ ಪ್ರೆಸಿಡೆನ್ಸಿಗಳು, ಇವಕ್ಕೆ ಗವರ್ನರ್ಗಳು ಇರ್ತಾರೆ, ಇನ್ನು ಗವರ್ನರ್ ಜನರಲ್ಸ್ ಇರ್ತಾರೆ. ಅವರಿಗೆ ಈ ಅಧಿಕಾರಗಳನ್ನು ಆಯಾ ಪ್ರಾಂತ್ಯಗಳಿಗೆ ಸುಗ್ರೀವಾಜ್ಞೆ ಹೊರಡಿಸೋ ಅಧಿಕಾರಗಳನ್ನು ಗವರ್ನರ್ ಜನರಲ್ಗೆ ನೀಡಲಾಗುತ್ತೆ. ಓಕೆ, ನೆಕ್ಸ್ಟ್ ಬರ್ತಕ್ಕಂಥ ಕಾಯ್ದೆನೇ 1892ರ ಭಾರತೀಯ ಪರಿಷತ್ ಕಾಯ್ದೆ. ಸೊ ಇದು 1861ರ ಮುಂದುವರೆದ ಕಾಯ್ದೆ ಅನ್ಬೋದು. ಏಕೆಂದರೆ ಇದು ಈ ಶಾಸನ ಸಭೆಗಳ ಪ್ರಾತಿನಿಧ್ಯ ಏನಿತ್ತಲ್ಲ ಇದನ್ನು ಮತ್ತಷ್ಟು ಇನ್ಕ್ರೀಸ್ ಮಾಡ್ತಾರೆ. ಓಕೆ, ಸೊ ಇಲ್ಲಿ ನೋಡಿ 1861ರ ಕಾಯ್ದೆಗೂ 1892ರ ಕಾಯ್ದೆಗೂ ಏನು ಡಿಫ್ರೆನ್ಸು ಮುಖ್ಯವಾಗಿ ನಾವಿಲ್ಲಿ ಗಮನಿಸಬೇಕಾಗಿರೋದು ಅಂದರೆ ಕಾಂಗ್ರೆಸ್ ಸಂಘಟನೆ ಬಂದಿದೆ. ಕಾಂಗ್ರೆಸ್ಸು ಆಲ್ರೆಡಿ ಸ್ಥಾಪನೆ ಆಗಿದೆ. ಸೊ ಕಾಂಗ್ರೆಸ್ ಯಾವಾಗ ಸ್ಥಾಪನೆ ಆಗಿದೆ ಅಂತಕ್ಕಂಥದ್ದು ನೀವು ಕಮೆಂಟ್ ಬಾಕ್ಸಲ್ಲಿ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಓಕೆ, ಇಲ್ಲ ನನ್ನ ಪ್ರೀವಿಯಸ್ ವೀಡಿಯೋಸ್ ನೋಡಿ ಗೊತ್ತಾಗುತ್ತೆ. ಕಾಂಗ್ರೆಸ್ ಸ್ಥಾಪನೆ ಆಗುತ್ತೆ. ಇದು ಎ.ಒ. ಹ್ಯೂಮ್ ಅಂತಕ್ಕಂತಹ ಒಬ್ಬ ನಿವೃತ್ತ ಬ್ರಿಟಿಷ್ ಅಧಿಕಾರಿಯಿಂದ ಇದು ರಚನೆ ಮಾಡಲ್ಪಟ್ಟಿರುತ್ತೆ. ಯಾವಾಗ ಅಂತಕ್ಕಂಥದ್ದನ್ನ ನೀವು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಓಕೆ, ಆಮೇಲೆ ಈ ಕಾಂಗ್ರೆಸ್ ಸಂಘಟನೆ ಇರುತ್ತಲ್ಲ, ಈ ಒಂದು ಬ್ರಿಟಿಷ್ ಆಡಳಿತದ ಬಗ್ಗೆ ಒಂದು ವಿಮರ್ಶಾತ್ಮಕ ನಿಲುವನ್ನು ತಳೆದಿರುತ್ತೆ. ಓಕೆ, ಈ ಹಿನ್ನೆಲೆಯಲ್ಲಿ ಏನಾಯ್ತು ಅಂದರೆ ಶಾಸನ ಸಭೆಗಳಲ್ಲಿ ಪ್ರಾತಿನಿಧ್ಯವನ್ನು ಹೆಚ್ಚಿಸಲಾಯಿತು. ಓಕೆ, ಅಂದರೆ ಎಲ್ಲಿ ಶಾಸನ ಮಾಡ್ತಾರಲ್ಲ ಅಲ್ಲಿ ನಮಗೆ ಭಾರತೀಯರಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಾರತೀಯರನ್ನು ನಾಮಕರಣ ಮಾಡಲು ಆರಂಭಿಸಿದರು. ಓಕೆ, ಸೊ ಅದರಲ್ಲಿ ಬರ್ತಕ್ಕಂಥ ಮುಖ್ಯ ಕೆಲವೊಂದು ಪಾಯಿಂಟ್ಗಳೇನೆಂದರೆ ಕೇಂದ್ರ ಮತ್ತು ಪ್ರಾಂತೀಯ ಶಾಸನ ಸಭೆಗಳಲ್ಲಿ ಹೆಚ್ಚುವರಿ ಸಂಖ್ಯೆಯಲ್ಲಿ ಸದಸ್ಯರನ್ನು ನಾಮಕರಣಗೊಳಿಸ್ತಾರೆ. ಅದೇ ಥರ ಶಾಸನ ಸಭೆ ಏನಿದೆಯಲ್ಲ, ಲೆಜಿಸ್ಲೇಟಿವ್ ಕೌನ್ಸಿಲ್ ಅಂತ ನಾವು ಕರಿತೀವಲ್ಲ, ಅದರ ಅಧಿಕಾರವನ್ನು ಹೆಚ್ಚಿಸಿ ಅವುಗಳಲ್ಲಿ ಬಜೆಟ್ ಬಗ್ಗೆ ಚರ್ಚೆ ಮಾಡ್ತಕ್ಕಂಥ ಅವಕಾಶನ ಕೂಡ ನಮಗೆ ನೀಡಲಾಯಿತು. ಅಂದರೆ ಬಜೆಟ್ನು ಕೂಡ ಮಂಡನೆ ಮಾಡಿತು. ಇವಾಗ ನಾವು ಬಜೆಟ್ಸ್ ಅಂತ ಬಜೆಟ್ ಪ್ರತಿ ವರ್ಷ ಮಂಡನೆ ಮಾಡುತ್ತಲ್ಲ ಸರ್ಕಾರ, ಆ ಥರ ಬಜೆಟ್ ಮಂಡನೆ ಮಾಡೋದಕ್ಕೂ ಕೂಡ ಶಾಸನ ಸಭೆಗೆ ಅವಕಾಶನ ಮಾಡಿಕೊಳ್ಳಲಾಯಿತು. ಓಕೆ, ಆಮೇಲೆ ಏನಂದರೆ ಇನ್ನೊಂದು ಪಾಯಿಂಟ್ ಅಂದರೆ ನಾವು 6 ದಿನಗಳ ಮುಂಚೆ ನಾವು ಮುನ್ಸೂಚನೆಯನ್ನು ನೀಡಿಬಿಟ್ಟು, ಅಂದರೆ ನೋಟಿಸ್ ನೀಡಿಬಿಟ್ಟು ಸಾರ್ವಜನಿಕ ಆಸಕ್ತಿಯ ವಿಷಯಗಳ ಬಗ್ಗೆ ಕೂಡ ನಾವು ಸರ್ಕಾರವನ್ನು ಪ್ರಶ್ನಿಸುವ ಹಕ್ಕನ್ನು ಮೊಟ್ಟ ಮೊದಲ ಬಾರಿಗೆ ಈ ಒಂದು 1892ರ ಕಾಯ್ದೆ ನಮಗೆ ಕೊಡುತ್ತೆ. ಏನಂದರೆ ನಾವು ಕೂಡ ಒಂದು 6 ದಿನಗಳ ಮುಂಚೆ ಅವ್ರಿಗೆ ನೋಟಿಸ್ ಕೊಟ್ಬಿಟ್ಟು, ಅಂದರೆ ನಾವು ಇಂಥ ಕ್ವಶನ್ಸ್ ಕೇಳ್ತೀವಿ ಸಾರ್ವಜನಿಕರ ಪರವಾಗಿ ಅಂತ ನಾವೇನಾದರೂ ಅಸೆಂಬ್ಲಿಯಲ್ಲಿ ನಾವು ನೋಟಿಸ್ ಕೊಟ್ಟರೆ 6 ದಿನ ಆದಮೇಲೆ ನಾವು ಆ ಕ್ವಶನ್ಸ್ನ ಅವ್ರನ್ನ ಕೇಳ್ಬೋದಾಯಿತು. ಆ ಕ್ವಶನ್ಗೆ ತಕ್ಕಂಗೆ ಅವರು ನಮಗೆ ಆನ್ಸರ್ಸ್ನ ಕೊಡ್ತಾಯಿದ್ರು. ಓಕೆ, ನೆಕ್ಸ್ಟು 1909ರ ಭಾರತೀಯ ಪರಿಷತ್ ಕಾಯ್ದೆ. ಸೊ ಈ 1909ರ ಪರಿಷತ್ ಕಾಯ್ದೆನ ಮಿಂಟೋ ಮಾರ್ಲೆ ಸುಧಾರಣೆಗಳು ಅಂತ ಕೂಡ ನಾವು ಕರಿತೀವಿ. ಓಕೆ, ಇದು ಬಹಳ ಮುಖ್ಯವಾದಂತಹ ಕಾಯ್ದೆ. ಓಕೆ, ಇದನ್ನು ನೀಟಾಗಿ ತಿಳ್ಕೊಂಡಿರಿ. ಓಕೆ, ಇದನ್ನೇನಂತ ಕರಿತೀವಿ? ಮಿಂಟೋ ಮಾರ್ಲೆ ಸುಧಾರಣೆ ಅಂತಲೂ ಕರಿತೀವಿ. ಓಕೆ, ಈ ಮಿಂಟೋ ಅಂತಕ್ಕಂಥವ್ನು ಏನಂದರೆ ಭಾರತದಲ್ಲಿ ವೈಸ್ರಾಯ್ ಆಗಿರ್ತಾನೆ. ಮಾರ್ಲೆ ಅಂತಕ್ಕಂಥವನೇ ಆಗಿರ್ತಾರೆ ಸೆಕ್ರೆಟರಿ ಆಫ್
ಸ್ಟೇಟ್ಸ್ ಆಗಿರ್ತಾರೆ. ಓಕೆ, ಅಂದರೆ ಇವನು ಭಾರತದ ರಾಜ್ಯ ಏನಾಗಿರ್ತಾರೆ, ಭಾರತದ ರಾಜ್ಯ ಸೆಕ್ರೆಟ್ರಿ, ಅಂದರೆ ಸೆಕ್ರೆಟರಿ ಆಫ್ ಸ್ಟೇಟ್ಸ್ ಅಂತ ಕರಿತೀವಿ ನಾವು. ಸೊ ಭಾರತದ ರಾಜ್ಯ ಕಾರ್ಯದರ್ಶಿ ಅಥವಾ ಸೆಕ್ರೆಟರಿ ಆಫ್ ಸ್ಟೇಟ್ಸ್ ಅಂತ ಹೇಳಿ ಕರಿತೀವಿ. ಓಕೆ, ಸೆಕ್ರೆಟರಿ ಆಫ್ ಸ್ಟೇಟ್ನ ಕನ್ನಡದಲ್ಲಿ ನಾವೇನಂತ ಕರಿತೀವಿ, ಭಾರತ ರಾಜ್ಯ ಕಾರ್ಯದರ್ಶಿ ಅಂತ ಕರಿತೀವಿ. ಸೊ ಸೆಕ್ರೆಟರಿ ಆಫ್ ಸ್ಟೇಟ್ಸ್ ಯಾರಾಗಿದ್ರು, ಮಾರ್ಲೆ, ಮತ್ತು ಮಿಂಟೋ ಏನಾಗಿದ್ದ, ವಾಯ್ಸ್ ರಾಯ್ ಆಗಿದ್ದ. ಓಕೆ, ಇದರಲ್ಲಿ ಬರ್ತಕ್ಕಂಥ ಕೆಲವು ಮುಖ್ಯವಾದ ಪಾಯಿಂಟ್ಸ್ ಏನಂದರೆ, ಕೇಂದ್ರದಲ್ಲಿರ್ತಕ್ಕಂಥ ಶಾಸನಸಭೆಯ ಸದಸ್ಯರನ್ನು 16ರಿಂದ 60ಕ್ಕೆ ಹೆಚ್ಚಿಸ್ತಾರೆ. ಓಕೆ, ಬಟ್ 60ಕ್ಕೆ ಹೆಚ್ಚಿಸಿದ್ರು ಕೂಡ ನೀವು ಇಲ್ಲೊಂದು ಪಾಯಿಂಟ್ನ ಗಮನಿಸ್ರಿ, ಇಲ್ಲಿ ಬ್ರಿಟಿಷರೇ ಜಾಸ್ತಿ ಸಂಖ್ಯೆಯಲ್ಲಿರ್ತಾರೆ. ಓಕೆ, ಭಾರತದ ಸಂಖ್ಯೆ ಕಡಿಮೆ ಇರುತ್ತೆ. ಓಕೆ, ಎರಡನೇ ಪಾಯಿಂಟ್ ಏನಂದರೆ, ಪ್ರಾಂತ್ಯಗಳಲ್ಲೂ ಕೂಡ ಶಾಸನ ಸಭೆಗಳ ಸದಸ್ಯರನ್ನು ಹೆಚ್ಚಿಸಲಾಯಿತು. ಅಂದರೆ ಈಗ ಆಲ್ರೆಡಿ ಏನು ಮಾಡಿದ್ದಾರೆ ಅಂದರೆ, ನಮ್ಮ ಭಾರತದಲ್ಲಿ ಏನಾಗಿದೆ ಅಂದರೆ, ಕೇಂದ್ರ ಮತ್ತು ಸಣ್ಣ ಪುಟ್ಟ ಏನು ಪ್ರಾವಿನ್ಸಸ್ ಏನಿರ್ತಾವಲ್ಲ, ಅಂದರೆ ಪ್ರಾಂತ್ಯಗಳಿರ್ತಾವಲ್ಲ, ಅವುಗಳ ಅಧಿಕಾರವನ್ನು ವಿಕೇಂದ್ರೀಕರಣ ಮಾಡಿದೆ. ಅಂದರೆ ಕೇಂದ್ರದಲ್ಲಿ ಕೂಡ ಶಾಸನ ಸಭೆಗಳಿದ್ದಾವೆ, ಪ್ರಾಂತ್ಯಗಳಲ್ಲಿ ಕೂಡ ಶಾಸನ ಸಭೆಗಳಿದ್ದಾವೆ. ಪ್ರಾಂತ್ಯಗಳಲ್ಲಿ ಶಾಸನ ಸಭೆಗಳ ಸದಸ್ಯರ ಸಂಖ್ಯೆಗಳನ್ನು ಹೆಚ್ಚಿಸಿತ್ತು, ಬಟ್ ಅವಕ್ಕೆ ನಿರ್ದಿಷ್ಟವಾಗಿರಲಿಲ್ಲ. ಅಂದರೆ ಆಯಾ ಜನಸಂಖ್ಯೆಗೆ, ಆ ಪ್ರಾಂತ್ಯಕ್ಕೆ ಸಂಬಂಧಪಟ್ಟ ಜನಸಂಖ್ಯೆಗೆ ಅನುಗುಣವಾಗಿ ಇಲ್ಲಿ ಸದಸ್ಯರ ಸಂಖ್ಯೆಗಳನ್ನು ಹೆಚ್ಚಿಸಲಾಯಿತು. ಬಟ್ ಕೇಂದ್ರದಲ್ಲಿರ್ತಕ್ಕಂತಹ 16 ಇದ್ದಿದ್ದನ್ನು 60 ಮಾಡಿರ್ತಾರೆ. ಓಕೆ, ಸೊ ನೆಕ್ಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಅಂದರೆ, ಮೊದಲ ಬಾರಿಗೆ ಚುನಾವಣೆ ಮೂಲಕ ಶಾಸನ ಸಭೆಗಳಿಗೆ ಆಯ್ಕೆ ಮಾಡ್ಕೊಳ್ಳೋದಕ್ಕೆ ಅವಕಾಶ ನೀಡಿತು. ಅಂದರೆ ಫಸ್ಟ್ ಟೈಮ್ ನಾವು ಚುನಾವಣೆ ಮೂಲಕ ನಾವು ಸದಸ್ಯರನ್ನು ನೇಮಕ ಮಾಡಿಕೊಳ್ಳಲಿಕ್ಕೆ ನಮಗೆ ಅವಕಾಶ ಮಾಡಿಕೊಡಲಾಯಿತು. ಓಕೆ, ಬಟ್ ಇಲ್ಲಿ ಮುಖ್ಯವಾದ ಒಂದು ಪಾಯಿಂಟ್ನ ನಾವು ಗಮನಿಸಬೇಕು. ಏನಂದರೆ, ಇಲ್ಲಿ ಮುಸ್ಲಿಮರಿಗೆ ನಾವು ಪ್ರತ್ಯೇಕ ಒಂದು ರಾಜಕೀಯ ಪ್ರಾತಿನಿಧ್ಯವನ್ನು ನೀಡಲಾಗ್ತದೆ. ಎಲ್ಲಿ ಈ ಕಾಯ್ದೆ ಮುಖಾಂತರ 1909ರ ಕಾಯ್ದೆ ಮುಖಾಂತರ ಈ ಮುಸ್ಲಿಮರಿಗೆ ಪ್ರತ್ಯೇಕ ಕಾಯ್ದೆಯನ್ನು ನೀಡಲಾಗುತ್ತೆ, ಅಥವಾ ಪ್ರತ್ಯೇಕ ಚುನಾವಣಾ ಮತಗಟ್ಟೆಯನ್ನು ನೀಡಲಾಗುತ್ತೆ. ಏನಪ್ಪ ಈ ಪ್ರತ್ಯೇಕ ಚುನಾವಣಾ ಮತಗಟ್ಟೆ ಅಂದರೆ, ಈಗ ಸಪೋಸ್ ಒಂದು ಏರಿಯಾದಲ್ಲಿ, ಓಕೆ, ಇಲ್ಲಿ ಮುಸ್ಲಿಮ್ಸರೇ ಜನಸಂಖ್ಯೆ ಜಾಸ್ತಿ ಇದೆ ಅಂತಂದರೆ, ನಾವು ಇದನ್ನೇನಾದರೂ ಮುಸ್ಲಿಮರ ಪ್ರತ್ಯೇಕ ಚುನಾವಣಾ ಮತಗಟ್ಟೆ ಅಂತ ನಾವು ಇದನ್ನೇನಾದರೂ ಬ್ರಿಟಿಷ್ ಸರ್ಕಾರ ಇದನ್ನೇ ಪಾಯಿಂಟ್ ಮಾಡಿತು ಅಂದರೆ, ಇಲ್ಲಿ ಏನು ಕಂಡೀಷನ್ ಇತ್ತು ಅಂದರೆ, ಇಲ್ಲಿ ಹಿಂದೂಗಳೇ ಇರಲಿ, ಬೇರೆ ಯಾವುದೇ ಧರ್ಮೀಯದರಿರಲಿ, ಬಟ್ ಇಲ್ಲಿ ಬ್ರಿಟಿಷರೇ ಹೋಗಿ ಅಲ್ಲಿ ಚುನಾವಣೆಗೆ ನಿಂತ್ಕೊಳ್ಬೇಕಾಗಿತ್ತು. ಆಮೇಲೆ ಈ ಒಂದು ಚುನಾವಣೆಗೆ ನಿಂತಹ ವ್ಯಕ್ತಿಗೆ ಇಲ್ಲಿರ್ತಕ್ಕಂಥ ಮುಸ್ಲಿಮರು ಮಾತ್ರ ಇವರಿಗೆ ವೋಟ್ ಹಾಕ್ಬೋದಾಗಿತ್ತು. ಅಂದರೆ ಮುಸ್ಲಿಮರ ಒಂದು ಏರಿಯಾ ಅಂತ ನಾವು ಇವ್ರು ಯಾವುದಾದ್ರು ಮಾರ್ಕ್ ಮಾಡಿದರೆ, ಇಲ್ಲಿಂದ ಮುಸ್ಲಿಮ್ನೇ ಹೋಗ್ಬಿಟ್ಟು ಚುನಾವಣೆ ನಿಲ್ಲಬೇಕಾಗಿತ್ತು, ಪ್ಲಸ್ ಇಲ್ಲಿರ್ತಕ್ಕಂಥ ಮುಸ್ಲಿಮ್ಸ್ರೇ ಅವನಿಗೆ ವೋಟ್ ಹಾಕಬೇಕಾಗಿತ್ತು. ಸೊ ಆಟೋಮೆಟಿಕ್ಕಾಗಿ ಮುಸ್ಲಿಮ್ಸ್ರೇ ಅಲ್ಲಿ ಗೆಲ್ತಾಯಿದ್ರು ಅಂತಕ್ಕಂಥದ್ದು. ಅಂದರೆ ಇಲ್ಲಿ ಹಿಂದೂ ಮತ್ತು ಮುಸ್ಲಿಮರನ್ನು ಹೊಡೆದು ಆಳ್ತಕ್ಕಂತಹ ನೀತಿ ಅಥವಾ ಡಿವೈಡ್ ಮಾಡ್ತಕ್ಕಂಥ ನೀತಿ ಅಂತಕ್ಕಂಥದ್ದು ನಮಗಿಲ್ಲಿ ಚೆನ್ನಾಗಿ ಕಂಡುಬರುತ್ತದೆ. ಓಕೆ, ಸೊ ನೆಕ್ಸ್ಟ್ ಕಾಯ್ದೆ ಭಾರತ ಸರ್ಕಾರದ ಕಾಯ್ದೆ 1919. ಸೊ ಇದನ್ನು ಮಾಂಟೆಗೋ ಚೇಮ್ಸ್ಫರ್ಡ್ ಅಂತ ಕಾಯ್ದೆ, ಸುಧಾರಣಾ ಕಾಯ್ದೆ ಅಂತಲೂ ಕರೀತಾರೆ. ಇಲ್ಲಿ ಮಾಂಟೆಗೋ ಅಂತಕ್ಕಂಥವನು ಸೆಕ್ರೆಟರಿ ಆಫ್ ಸ್ಟೇಟ್ ಆಗಿದ್ದ, ಅಂದರೆ ಭಾರತ ರಾಜ್ಯ ಕಾರ್ಯದರ್ಶಿ ಆಗಿದ್ದ. ಇವನೆಲ್ಲಿರ್ತಾನೆ, ಬ್ರಿಟನ್ನಲ್ಲಿರ್ತಾನೆ. ಓಕೆ, ಚೇಮ್ಸ್ಫರ್ಡ್ ಅಂತಕ್ಕಂಥವನು ನಮ್ಮ ಭಾರತದ ವಾಯ್ಸ್ ರಾಯ್ ಆಗಿರ್ತಾನೆ. ಓಕೆ, ಸೊ ಈ ಟೈಮಲ್ಲಿ 1919 ಇದು ಕರೆಕ್ಟು ಮೊದಲನೇ ಮಹಾಯುದ್ಧ ಕೊನೆಗೊಂಡಂತಹ ಸಮಯ. 1914ರಿಂದ 1918ವರೆಗೆ ಮೊದಲ ಮಹಾಯುದ್ಧ ನಡೆದಿರುತ್ತೆ. ಸೊ ಏನಂದರೆ, ಈ ಮೊದಲ ಮಹಾಯುದ್ಧದಲ್ಲಿ ಕೂಡ ಭಾರತದಲ್ಲಿ ಅನೇಕ ಸೈನಿಕರನ್ನು ಕೂಡ ಇವರು ಬ್ರಿಟಿಷರು ಯೂಸ್ ಮಾಡ್ಕೊಂಡಿರ್ತಾರೆ. ಓಕೆ, ಸೊ ನೆಕ್ಸ್ಟು ಆ ಟೈಮಲ್ಲಿ ಇಲ್ಲಿ ಸೆಕ್ರೆಟರಿ ಆಫ್ ಸ್ಟೇಟ್ ಆಗಿರ್ತಕ್ಕಂತಹ ಮಾಂಟೆಗೋ ಏನಿರ್ತಾರಲ್ಲ, ಬ್ರಿಟನ್ ಸಂಸತ್ನಲ್ಲಿ ಆಗಸ್ಟ್ 20, 1917ರಂದು ಒಂದು ಘೋಷಣೆ ಮಾಡಿರ್ತಾರೆ. ಓಕೆ, ಏನು ಘೋಷಣೆ ಮಾಡಿರ್ತಾನೆ ಅಂದರೆ, ಭಾರತೀಯರಿಗೆ ನಾವು ಏನೇನು ಅಂದರೆ ನಮಗೆ ಈ ಒಂದು ಪ್ರಥಮ ಮಹಾಯುದ್ಧದಲ್ಲಿ ಭಾರತೀಯರು ನಮಗೆ ಸಹಾಯ ಮಾಡಿದ್ರೆ, ಓಕೆ, ನಿಮಗೆ ಕೆಲವೊಂದಕ್ಕೆ ಫ್ರೀಡಮ್ ಕೊಡ್ತೀವಿ, ಅಂದರೆ ಕೆಲವೊಂದು ಚೇಂಜಸ್ನ ಮಾಡ್ತೀವಿ ಅಂತಕ್ಕಂಥದ್ದು ಘೋಷಣೆ ಮಾಡಿರ್ತಾನೆ. ಅದರಂಗೆ ಆ ಘೋಷಣೆಯ ಪ್ರಕಾರ ಅವನು ಹೇಳಿರ್ತಾನೆ ಏನಂದರೆ, ನಿಮಗೆ ನೆಕ್ಸ್ಟು ಏನೇನು ನಾವು ನಿಮಗೆ ಇವ್ರೇನು ಮಾಡ್ತಾ ಇರ್ತಾರೆ ಅಂದರೆ, ಕಾಂಗ್ರೆಸ್ನವರು ಕೂಡ ನಮಗೆ ನಮ್ಮದೇ ಆದಂತಹ ಒಂದು ಸರ್ಕಾರ ರಚನೆ ಮಾಡ್ಕೋಬೇಕು, ನಮ್ಮಲ್ಲಿ ಆಡಳಿತದಲ್ಲಿ ಕೆಲವೊಂದು ಚೇಂಜಸ್ ಆಗಬೇಕು ಅಂತ ಡಿಮ್ಯಾಂಡ್ಸ್ ಇಡ್ತಾ ಇರ್ತಾರೆ. ಸೊ ಅದರ ತಕ್ಕನಂಗೆ ಆ ಒಂದು 1919ರ ಕಾಯ್ದೆಯಲ್ಲಿ ಕೆಲವೊಂದು ಚೇಂಜಸ್ ಮಾಡ್ತಾನೆ. ಸೊ ಈ ಚೇಂಜಸ್ಸು ಯಾವುದರ ಘೋಷಣೆ ಆಧಾರದ ಮೇಲೆ ಆಗಿರುತ್ತೆ ಅಂದರೆ, ಆಗಸ್ಟ್ 20, 1917ರಲ್ಲಿ ಈ ಮಾಂಟೆಗೋ ಮಾಡಿರ್ತಕ್ಕಂತಹ ಘೋಷಣೆಯ ಆಧಾರದ ಮೇಲೆ ಇರುತ್ತೆ. ಸೊ ಏನೇನು ಘೋಷಣೆಗಳ ಪ್ರಮುಖ ಅಂಶಗಳೇನಿರುತ್ತೆ ಅಂದರೆ, ಮೊದಲನೇದು ಕೇಂದ್ರದಲ್ಲಿ ದ್ವಿಸದನ ಶಾಸಕಾಂಗ, ಅಂದರೆ ಬೈ ಕ್ಯಾಮ್ರಲಿಸಮ್ ಅಂತ ಕರಿತೀವಿ. ಅಂದರೆ ಅದರಲ್ಲಿ ಸರ್ಕಾರದಲ್ಲಿ ಏನಿರುತ್ತೆ, ಮೇಲ್ಮನೆ ಮತ್ತು ಕೆಳಮನೆ ಅಂತ ಇರುತ್ತೆ. ಅಂದರೆ ಶಾಸಕಾಂಗ ಸಭೆ ಮತ್ತು
ರಾಜ್ಯಗಳ ಪರಿಷತ್ತು, ಓಕೆ, ಮೇಲ್ಮನೆ ಮತ್ತು ಕೆಳಮನೆ ಅಂತಕ್ಕಂತಹ ದ್ವಿಸದನಗಳ ಒಂದು ಶಾಸಕಾಂಗವನ್ನು ರೂಪಿಸಲಾಗುತ್ತೆ. ಅದೇ ಥರ ಪ್ರಾಂತ್ಯಗಳಲ್ಲಿ ಡಯಾರ್ಚಿ ಅಂದರೆ ಸರ್ಕಾರ. ಸೊ ಈ ಬೈಕ್ಯಾಮ್ರಲಿಸಮ್ಗೂ ಮತ್ತು ಡಯಾರ್ಚಿಗೂ ಏನಪ್ಪ ಡಿಫ್ರೆನ್ಸ್ ಅಂದರೆ ಇಲ್ಲಿ ಮೇಲ್ಮನೆ ಮತ್ತು ಕೆಳಮನೆ ಇರುತ್ತೆ. ಈ ಡಯಾರ್ಚಿ ಅಂದರೆ ಏನಂದರೆ ಇಲ್ಲಿ ಪವರ್ಸ್ನ ಡಿವೈಡ್ ಮಾಡಿರ್ತಾರೆ. ಅಂದರೆ ಕೆಲವೊಂದು ಪವರ್ಸ್ನ ಡಿವೈಡ್ ಮಾಡ್ಕೊಂಡಿರ್ತಾರೆ. ಓಕೆ, ರಾಜ್ಯಪಾಲರಿಗೆ ಏನಿರ್ತಕ್ಕಂತಹ ಇವಾಗ ನಾವು ಕೆಲವೊಂದು ರಾಜ್ಯಪಾಲರಿಗೆ ಏನಿರ್ತಕ್ಕಂತಹ ಪವರ್ಸ್ನ ಡಿವೈಡ್ ಮಾಡ್ಕೊತೀವಿ. ಇವನ್ನ ನಾವು ಡಿವಿಷನ್ ಆಫ್ ಪವರ್ಸ್ ಅಂತ ಹೇಳಿ ಕರಿತೀವಿ. ಅಂದರೆ ಯಾವುದ್ಯಾವ್ದ್ರ ಏನು ಸಬ್ಜೆಕ್ಟ್ಸ್ಗಳ ಮೇಲೆ ನಾವು ಕಾನೂನುಗಳನ್ನ ಜಾರಿಗೆ ಮಾಡ್ಬೋದು ಅಂತಕ್ಕಂಥದ್ದನ್ನ ಡಿವೈಡ್ ಮಾಡ್ಕೊಂಡಿರ್ತಾರೆ. ಅಂದರೆ ಯಾರಿಗೆ ಯಾವ ಅಧಿಕಾರ ಇದೆ ಅಂತಕ್ಕಂಥದ್ದನ್ನ ಡಿವೈಡ್ ಮಾಡ್ಕೊಳ್ಳೋದೇ ನಾವು ಸರ್ಕಾರ ಅಥವಾ ಡಯಾರ್ಚಿ ಪದ್ಧತಿ ಅಂತ ಕರಿತೀವಿ. ಅದನ್ನು ಪ್ರಾಂತ್ಯಗಳಲ್ಲಿ ಜಾರಿಗೆ ತಂದಿರ್ತಾರೆ. ಆಮೇಲೆ ಭಾರತಕ್ಕೆ ಒಬ್ಬ ಹೈ ಕಮಿಷನರ್ನು ಕೂಡ ಈ ಕಾಯ್ದೆ ಮುಖಾಂತರ ನೇಮಕ ಮಾಡಲಾಗುತ್ತೆ. ಓಕೆ, ಸೊ ಅದ್ರ ಜೊತೆಗೆ ಸ್ವಯಂ ಆಡಳಿತ ಸ್ಥಳೀಯ ಸಂಸ್ಥೆಗಳು ಕೂಡ ಅಭಿವೃದ್ಧಿಗೆ ಭರವಸೆಯನ್ನು ನೀಡುತ್ತೆ. ಅಂದರೆ ನೀವೊಂದು ಕೆಲವೊಂದು ಸ್ಥಳೀಯ ಸ್ವಯಂ ಸಂಸ್ಥೆಗಳನ್ನು ಕೂಡ ನೀವು ನೇಮಕ ಮಾಡ್ಕೋಬೋದು ಅಂತ ಕೂಡ ಇದು ಪರ್ಮಿಷನ್ ಕೊಡುತ್ತೆ. ಆಮೇಲೆ ಕೇಂದ್ರದಲ್ಲಿ ನಿಮಗೆ ಪ್ರೀವಿಯಸ್ ಆ್ಯಕ್ಟಲ್ಲಿ 1909 ಕಾಯ್ದೆಯಲ್ಲಿ ಕೇಂದ್ರದಲ್ಲಿ ಬಜೆಟ್ ಮಂಡನೆ ಹೇಗೆ ಥರ ಮಾಡ್ತಾಯಿದ್ರು, ಅದೇ ಥರ ಇದರಲ್ಲಿ ಕೂಡ 1919 ಕಾಯ್ದೆಯಲ್ಲಿ ಕೂಡ ಪ್ರಾಂತ್ಯಗಳಲ್ಲಿ ಕೂಡ ನೀವು ಬಜೆಟನ್ನು ಮಂಡನೆ ಮಾಡ್ಕೋಬೋದು ಅಂತಕ್ಕಂಥದ್ದನ್ನ ಹೇಳ್ತು. ಅಂದರೆ ಈಗ ಕೇಂದ್ರ ಬಜೆಟ್ಟಿಂದ ಪ್ರಾಂತ ಬಜೆಟ್ನ ಸಪ್ರೇಟ್ ಮಾಡ್ಕೊಳುತ್ತೆ. ಓಕೆ, ಆಮೇಲೆ ಮುಖ್ಯವಾದಂತಹ ಇನ್ನೊಂದು ಪಾಯಿಂಟ್ ಅಂದರೆ ಪ್ರೀವಿಯಸ್ ಇದರಲ್ಲಿ ಹೇಳಿದೆ ನಾನು ನಿಮಗೆ, ಮುಸ್ಲಿಮರಿಗೆ ಸಪ್ರೇಟ್ ಒಂದು ಮತಗಟ್ಟೆಯನ್ನು ನೀಡಲಾಯಿತು. ಅಂದರೆ ಈಗ ಮುಸ್ಲಿಂ ಮತ್ತು ಹಿಂದೂಗಳನ್ನು ಬೇರ್ಪಡಿಸಲಾಗಿತ್ತು. ಸೊ ಈ ಕಾಯ್ದೆಯಲ್ಲೂ ಕೂಡ ಅವರು ಇನ್ನೂ ಒಂದು ಸ್ಟೆಪ್ ಮುಂದೆ ಹೋಗಿ ಹಿಂದೂಗಳನ್ನು ಮತ್ತೆ ಇನ್ನೂ ಡಿವೈಡ್ ಮಾಡ್ತಾರೆ. ಏನಂದರೆ ಇಲ್ಲಿರ್ತಕ್ಕಂಥ ಇನ್ನೂ ಅಲ್ಪಸಂಖ್ಯಾತರಾಗಿರ್ತಕ್ಕಂತಹ ಮುಸ್ಲಿಮರ ಜೊತೆಗೆ ಸಿಖ್ಖರು, ಆಂಗ್ಲೋ ಇಂಡಿಯನ್ಸು ಮತ್ತು ಯುರೋಪಿಯನ್ನರು ಕೂಡ ಈ ಒಂದು ಸಪ್ರೇಟ್ ಮತಗಟ್ಟೆ ಕೊಡಬೇಕು ಅಂತಕ್ಕಂಥದ್ದು. ಅಂದರೆ ಇಲ್ಲಿ ಸಿಖ್ರು, ಆಂಗ್ಲೋ ಇಂಡಿಯನ್ಸ್ ಮತ್ತು ಯುರೋಪಿಯನ್ನರು ಕೂಡ ಸಪ್ರೇಟ್ ಚುನಾವಣಾ ಮತಗಟ್ಟೆಯನ್ನು ನೀಡಲಾಯಿತು. ಯಾವುದ್ರ ಮುಖಾಂತರ 1919 ಕಾಯ್ದೆ ಮುಖಾಂತರ. ನೆಕ್ಸ್ಟ್ ಬರ್ತಕ್ಕಂಥದ್ದೇ ವೆರಿ ವೆರಿ ಇಂಪಾರ್ಟೆಂಟ್, 1935 ಭಾರತದ ಸರ್ಕಾರದ ಕಾಯ್ದೆ. ಇದು ಬಹಳ ಮುಖ್ಯವಾದಂಥದ್ದು. ಯಾಕಂದರೆ ನಮ್ಮ ಒಂದು ಸಂವಿಧಾನ ರಚನೆ ಮಾಡಿರ್ತಕ್ಕಂತಹ ಸಂವಿಧಾನ ರಚನೆಯಲ್ಲಿ 30-40% ಏನು ಪಾಯಿಂಟ್ಸ್ ಇದ್ದಾವಲ್ಲ ನಮ್ಮ ಸಂವಿಧಾನದಲ್ಲಿ, ಎಲ್ಲವೂ ಕೂಡ ಈ ಒಂದು ಕಾಯ್ದೆ ಮುಖಾಂತರ ನಾವು ತಗೊಂಡಿದ್ದೀವಿ. ಓಕೆ, ಸೊ ಈ ಒಂದು ಕಾಯ್ದೆ 1935 ಕಾಯ್ದೆ ಬರಲಿಕ್ಕೂ ಕೂಡ ಏನು ಒಂದು ಕಾರಣ ಆಗಿರುತ್ತೆ ಅಂದರೆ 1928 ಮೋತಿಲಾಲ್ ನೆಹರು, ನಮ್ಮ ಜವಾಹರ್ಲಾಲ್ ನೆಹರು ಫಾದರ್ ಏನಿದಾರಲ್ಲ ಮೋತಿಲಾಲ್ ನೆಹರು, ಅವರ ಒಂದು ವರದಿಯನ್ನು ಒಪ್ಪಿಸಿರ್ತಾರೆ. ಓಕೆ, ಸೊ ಅದರ ಒಂದು ಬೇಸ್ ಮೇಲೇ ನಮಗೆ 1935 ಭಾರತ ಸರ್ಕಾರ ಕಾಯ್ದೆ ಕೂಡ ಜಾರಿಗೆ ಬಂದಿರುತ್ತೆ. ಓಕೆ, ಸೊ ಇಲ್ಲೇನಾಗಿರುತ್ತೆ ಅಂದರೆ ಮುಖ್ಯವಾಗಿ ಜವಾಬ್ದಾರಿಯುತ ಸರ್ಕಾರವನ್ನು ರಚಿಸಲು ಇಲ್ಲಿ ಅವಕಾಶ ಮಾಡಿಕೊಡಲಾಗುತ್ತೆ. ಅದೇ ರೀತಿ ಬ್ರಿಟಿಷ್ ಭಾರತ ಪ್ರಾಂತ್ಯಗಳಿಗೆ ಮಾತ್ರ ಅನ್ವಯವಾಗದೆ ದೇಶೀಯ ಸಂಸ್ಥಾನಗಳು ಕೂಡ ಅನ್ವಯವಾಗುವಂತೆ ಇಲ್ಲೊಂದು ಕೆಲವು ಅಂಶಗಳನ್ನು, ಅಂದರೆ ಬ್ರಿಟಿಷರ ಒಂದು ಆಡಳಿತಕ್ಕೆ ಒಳಪಡೋದ್ರ ಜೊತೆಗೆ ಈ ರಾಜರ ಆಡಳಿತಕ್ಕೆ ಏನು ಒಳಪಟ್ಟಿದ್ವಲ್ಲ ಪ್ರಾಂತ್ಯಗಳು, ಅವಕ್ಕೂ ಕೂಡ ಅನ್ವಯ ಆಗೋ ಥರ ಕೆಲವೊಂದು ಪಾಯಿಂಟ್ಸ್ನ ತೊಗೊಂಡ್ಬಿಡ್ತಾರೆ. ಏನಪ್ಪ ಅಂದರೆ ಫಸ್ಟ್ ಪಾಯಿಂಟ್ ಇದರಲ್ಲಿ ಬ್ರಿಟಿಷ್ ಪ್ರಾಂತ್ಯಗಳ ಜೊತೆಗೆ ದೇಶೀಯ ಸಂಸ್ಥಾನಗಳು ಮತ್ತು ಆಶ್ರಿತ ರಾಜರನ್ನೊಳಗೊಂಡ ಕಂಪ್ಲೀಟ್ ಭಾರತದ ಒಕ್ಕೂಟವನ್ನು ರಚಿಸಲು ಅವಕಾಶ ನೀಡಿತು. ಅಂದರೆ ಈಗೊಂದು ನೆಕ್ಸ್ಟು ಈ ಕಾಯ್ದೆ ಮುಖಾಂತರ ಒಂದು ಒಕ್ಕೂಟವನ್ನು ರಚನೆ ಮಾಡ್ತಾರೆ. ಅದು ಹೇಗಿರುತ್ತೆ ಅಂದರೆ ನಮ್ಮ ಒಂದು ಕಂಪ್ಲೀಟ್ ಭಾರತವನ್ನು, ಓಕೆ, ನಮ್ಮ ಭಾರತವನ್ನು ಅಂದರೆ ಇನ್ಕ್ಲೂಡಿಂಗ್ ಪಾಕಿಸ್ತಾನ ಮತ್ತು ಬಾಂಗ್ಲಾದೇಶ ಎಲ್ಲವನ್ನು ಸೇರಿಕೊಂಡು ಬಿಟ್ಟು ಏನು ರಚನೆ ಆಗಿರುತ್ತಲ್ಲ, ಈ ಕಂಪ್ಲೀಟ್ ಭಾರತವನ್ನು, ಅಂದರೆ ಇದು ಪೂರ್ತಿ ಒಂದು ಒಕ್ಕೂಟ ಇವಾಗ. ಓಕೆ, ಇನ್ನೂ ಡಿವೈಡ್ ಆಗಿಲ್ಲ. ಸೊ ಈ ಕಡೆ ಪಾಕಿಸ್ತಾನವೂ ಇದೆ, ಬಾಂಗ್ಲಾದೇಶ ಇದೆ ಮತ್ತು ಇಂಡಿಯಾನೂ ಇದೆ. ಸೊ ಇದನ್ನೆಲ್ಲದನ್ನ ಒಳಗೊಂಡಂತೆ ಒಂದು ಒಕ್ಕೂಟವನ್ನು ರಚಿಸಲು ಅವಕಾಶ ನೀಡುತ್ತೆ. ಆಮೇಲೆ ಕೇಂದ್ರದಲ್ಲಿ ಸರ್ಕಾರವನ್ನು ರಚನೆ ಮಾಡ್ತಾರೆ. ಲಾಸ್ಟ್ ಆ್ಯಕ್ಟಲ್ಲಿ ಪ್ರಾಂತ್ಯಗಳ ಸರ್ಕಾರ ಅಂದರೆ ಡಿವಿಷನ್ ಆಫ್ ಪವರ್ಸ್ ಅಂತ ನಾವೇನು ಕರಿತೀವಲ್ಲ, ಅಂದರೆ ಯಾವುದ್ರ ಮೇಲೆ ಕಾಯ್ದೆಯನ್ನು ಮಾಡಬೇಕಾಗಿರುತ್ತೆ ಅಂತಕ್ಕಂಥ ಒಂದು ನಿರ್ಣಯ ಏನಿರುತ್ತಲ್ಲ, ಅದನ್ನು ಈಗ ಕೇಂದ್ರದಲ್ಲಿ ಸ್ಥಾಪನೆ ಮಾಡ್ಕೊತಾರೆ. ನೆಕ್ಸ್ಟು ಇದೇ ಕಾಯ್ದೆಯ ಮುಖಾಂತರ ನಮ್ಮ ಭಾರತದಲ್ಲಿ RBI ಅಂತ ನಾವೇನು ಕರಿತೀವಲ್ಲ, RBI ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಸ್ಥಾಪನೆ ಆಗುತ್ತೆ. ಇದು ಯಾವ ಆ್ಯಕ್ಟ್ ಮುಖಾಂತರ ಸ್ಥಾಪನೆ ಆಯಿತು ಅಂದರೆ RBI ಆ್ಯಕ್ಟ್ 1934. ನೆನ್ಪಿಟ್ಕೊಂಡಿರಿ, RBI ಆ್ಯಕ್ಟ್ 1934 ಅನ್ವಯ 1935 ನಮಗೆ ರಿಸರ್ವ್ ಬ್ಯಾಂಕ್ ಸ್ಥಾಪನೆಗೆ ಅವಕಾಶ ಕೊಟ್ಟಾಯಿತು. ನಿಮ್ಗೆ ಆಲ್ರೆಡಿ ಹೇಳ್ದಂಗೆ ನನಗೆ ಪ್ರಾಂತ್ಯಗಳಲ್ಲಿ ಸರ್ಕಾರ ಪದ್ಧತಿಯನ್ನು ರದ್ದುಗೊಳಿಸ್ತಾರೆ. ಓಕೆ, ಆಮೇಲೆ ಪ್ರಾಂತ್ಯಗಳಿಗೆ ಸ್ವಾಯತ್ತತೆ ನೀಡಲಾಯಿತು. ಅಂದರೆ
ಅವರೇ ಕಾನೂನುಗಳನ್ನು ಜಾರಿಗೆ ಮಾಡ್ಕೊಳ್ಳಿಕ್ಕೆ ಅವ್ರಿಗೆ ಅವಕಾಶ ನೀಡಿತು. ಆಮೇಲೆ ಭಾರತದಲ್ಲಿ ಒಂದು ಫೆಡ್ರಲ್ ಕೋರ್ಟ್ ಅಂತಕ್ಕಂಥದ್ದನ್ನು ಸ್ಥಾಪನೆ ಮಾಡಲಿಕ್ಕೂ ಕೂಡ ಇದು ನಮಗೆ ಪರ್ಮಿಷನ್ ಕೊಡ್ತು. ಸೊ ಈ ಫೆಡ್ರಲ್ ಕೋರ್ಟ್ ಏನಿದೆಯಲ್ಲ ಇದೇ ಮುಂದೆ ನಮಗೆ ಸುಪ್ರೀಂ ಕೋರ್ಟ್ ಆಗುತ್ತೆ. ಓಕೆ, ನಿಮಗೆ ಫಸ್ಟಿಗೆ ನಾನು ಕಲ್ಕತ್ತಾದಲ್ಲಿ ಸುಪ್ರೀಂ ಕೋರ್ಟ್ ಏನು ಸ್ಥಾಪನೆ ಮಾಡಿದ್ರಲ್ಲ ಅದು ನಮ್ಮ ಹಿಂದಿನ ಸುಪ್ರೀಂ ಕೋರ್ಟ್ ಅಲ್ಲ. ಈ 1935 ಕಾಯ್ದೆ ಅಂದರೆ ಫೆಡ್ರಲ್ ಕೋರ್ಟ್ನ ಜಾರಿಗೆ ಮಾಡ್ತಾರಲ್ಲ ಇದೇ ಮುಂದೆ ನಮ್ಮ ಈಗಿರ್ತಕ್ಕಂಥ ಸುಪ್ರೀಂ ಕೋರ್ಟ್ ಆಯಿತು. ಸೊ ಈ ಥರ ಕೆಲವೊಂದು ಕಾಯ್ದೆಗಳ ಮುಖಾಂತರ ನಮ್ಮ ಸಂವಿಧಾನದ ಬೆಳವಣಿಗೆಗೆ ಕಾರಣ ಆಗಿರ್ತಕ್ಕಂಥ ಕೆಲವು ಅಂಶಗಳು, ಆಮೇಲೆ ರಾಜಕೀಯ ಬೆಳವಣಿಗೆಗಳು ಕೂಡ ಈ ಒಂದು ಕಾಯ್ದೆಗಳ ಮುಖಾಂತರ ಚೇಂಜಸ್ ಆಯಿತು ಅಂತ ನಾವಿಲ್ಲಿ ಗ್ರಹಿಸ್ಬೋದು. ಓಕೆ, ಸೊ ಇಷ್ಟು ನಿಮ್ಮ ಈ 3ನೇ ಚಾಪ್ಟ್ರು, ಅದು ಬ್ರಿಟಿಷ್ ಆಳ್ವಿಕೆಯ ಪರಿಣಾಮಗಳು. ಸೊ ನಾವು ಈ ಚಾಪ್ಟ್ರಲ್ಲಿ ಏನೇನು ನೋಡಿದ್ವಿ ಈ ನಮ್ಮ ಪ್ರೀವಿಯಸ್ ವೀಡಿಯೋದಲ್ಲಿ, ಈ 4 ವೀಡಿಯೋದಲ್ಲಿ ಫಸ್ಟು ನಮಗೆ ಅವರು ಸ್ಟಾರ್ಟ್ ಮಾಡಿದಾಗಲಿಂದ ನಮ್ಮಲ್ಲಿ ಆಗಿರ್ತಕ್ಕಂಥ ಆಡಳಿತದಲ್ಲಿ ಆಗಿರ್ತಕ್ಕಂಥ ಬದಲಾವಣೆಗಳೇನು, ನ್ಯಾಯಾಂಗದಲ್ಲಿ ಏನು ಬದಲಾವಣೆ ಆಯಿತು, ಸೈನ್ಯದಲ್ಲಿ ಯಾವ ಥರ ಬದಲಾವಣೆ ಆಯಿತು, ಪೊಲೀಸ್ ಇದರಲ್ಲಿ ಯಾವ ಥರ ಬದಲಾವಣೆ ಆಯಿತು, ಆಮೇಲೆ ಆಧುನಿಕ ಶಿಕ್ಷಣದಲ್ಲಿ ಯಾವ ಥರ ಬದಲಾವಣೆ ಆಯಿತು, ಆಮೇಲೆ ಅದಾದ ನಂತರ ಬಂದಿರತಕ್ಕಂಥ ಕೆಲವೊಂದು ಕಾಯ್ದೆಗಳ ಮುಖಾಂತರ ನಮ್ಮ ಭಾರತದಲ್ಲಿ ಯಾವ ಥರ ಆಡಳಿತದಲ್ಲಿ ಚೇಂಜಸ್ ಆಯಿತು ಅಂತಕ್ಕಂಥದ್ದನ್ನ ಈ ಚಾಪ್ಟ್ರಲ್ಲಿ ನಾವು ನೋಡಿದ್ದೀವಿ. ಓಕೆ, ಸೊ ನಾನು ನೆಕ್ಸ್ಟ್ ಚಾಪ್ಟ್ರನ್ನ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ. ಸೊ ಅದಕ್ಕೂ ಮುಂಚೆ ಕೆಲವೊಂದು ನಿಮಗೆ ಇಲ್ಲಿ ಬಿಟ್ಟ ಸ್ಥಳಗಳನ್ನು ಕೊಟ್ಟಿದ್ದಾರೆ. ನೀವು ನಾನು ಹೇಳಿದ ಪ್ರಕಾರ ನೀವು ನೋಟ್ಸಲ್ಲಿ ಪಾಯಿಂಟ್ಸ್ನ ಮಾಡ್ತಾ ಇತ್ತಂದರೆ ದಯವಿಟ್ಟು ಅದನ್ನ ಇವಾಗ ಓಪನ್ ಮಾಡಿ ನೋಡ್ಕೊಳ್ಳಿ, ನಿಮಗೆ ಈಸಿ ಆಗುತ್ತೆ ಇದು ಆನ್ಸರ್ ಮಾಡಲಿಕ್ಕೆ. ದಿವಾನಿ ಅದಾಲತ್ ಎಂಬ ನಾಗರಿಕ ನ್ಯಾಯಾಲಯವನ್ನು ಯಾರು ಸ್ಥಾಪಿಸಿದ್ರು? ವಾರ್ನ್ ಹೇಸ್ಟಿಂಗ್ಸ್. ಸೊ ಇವನು ವಾರ್ನ್ ಹೇಸ್ಟಿಂಗ್ಸು 2 ನ್ಯಾಯಾಲಯವನ್ನು ಸ್ಥಾಪನೆ ಮಾಡ್ಕೊತಾರೆ. ನಿಮಗೆ ಹೇಳಿದ್ದೀನಿ ನಾನು ಲಾಸ್ಟ್ ಕ್ಲಾಸಲ್ಲಿ, ಏನು ಫೌಜ್ದಾರಿ ಅದಾಲತ್ ಮತ್ತು ದಿವಾನಿ ಅದಾಲತ್ ಅಂತೇಳಿ ಡಿವೈಡ್ ಮಾಡ್ಕೊಂಡಿರ್ತಾನೆ. ಸೊ ದಿವಾನಿ ಅದಾಲತ್ತಲ್ಲಿ ಏನು ನೋಡ್ತಿರ್ತಾರೆ, ನಾಗರಿಕರಿಗೆ ಸಂಬಂಧಪಟ್ಟಂಗೆ, ಆ ಕಡೆ ಫೌಜ್ದಾರಿ ಅದಾಲತ್ತಲ್ಲಿ ಅಪರಾಧಿಗಳಿಗೆ ಸಂಬಂಧಪಟ್ಟಂಗೆ, ಈ ಥರ ಎಲ್ಲ ನಿಮಗೆ ನಾನು ಲಾಸ್ಟ್ ಕ್ಲಾಸಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಕೂಡ. ಓಕೆ, ಅದು ನೋಡ್ಕೊಳ್ರಿ. ಆಮೇಲೆ SP ಅಥವಾ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ಅಂತಕ್ಕಂಥ ಹುದ್ದೆಯನ್ನು ಯಾರು ಸ್ಟಾರ್ಟ್ ಮಾಡ್ತಾರೆ? ಲಾರ್ಡ್ ಕಾರ್ನ್ವಾಲಿಸ್. ಓಕೆ, ಮುಖ್ಯವಾದಂಥ ಪಾಯಿಂಟು. ಆಮೇಲೆ ಕಾಯಂ ಜಮೀನ್ದಾರಿ ಪದ್ಧತಿಯನ್ನು ಬಂಗಾಳ ಮತ್ತು ಬಿಹಾರ್ ಪ್ರಾಂತ್ಯಗಳಲ್ಲಿ ಮೊಟ್ಟ ಮೊದಲ ಬಾರಿಗೆ ಯಾವ ಇಸ್ವಿಯಲ್ಲಿ ತರಲಾಯಿತು? 1793ರಲ್ಲಿ. ಓಕೆ, ನೆಕ್ಸ್ಟು ಅಲೆಕ್ಸಾಂಡರ್ ರೀಡ್ ಜಾರಿಗೆ ತಂದಂತಹ ಕಂದಾಯ ಪದ್ಧತಿ ಯಾವುದು? ರೈತವಾರಿ ಪದ್ಧತಿ. ಯಾವ ವರ್ಷದಲ್ಲಿ? 1792ರಲ್ಲಿ. ಯಾವ ಪ್ರಾಂತದಲ್ಲಿ? ಬಾರ್ಮಹಲ್ ಅಂತಕ್ಕಂಥ ಪ್ರಾಂತದಲ್ಲಿ. ಓಕೆ, ನೆಕ್ಸ್ಟು ಆಧುನಿಕ ಶಿಕ್ಷಣ ಪ್ರಚಾರಕ್ಕೆ ಉತ್ತೇಜನ ನೀಡಿದ ಮೊದಲ ಬ್ರಿಟಿಷ್ ಅಧಿಕಾರಿ ಯಾರು? ವಾರ್ನ್ ಹೇಸ್ಟಿಂಗ್ಸ್. ಸೊ ಇವನು ಏನು ಮಾಡಿದ್ದ, ಯಾವ ಥರ ಉತ್ತೇಜನ ಕೊಟ್ಟ? ಇವನು ಆ್ಯಕ್ಚುಲಿ ಕಲ್ಕತ್ತಾದಲ್ಲಿ ಒಂದು ಮದರಸ ಅಂದರೆ ಒಂದು ವಿಶ್ವವಿದ್ಯಾಲಯ ಶಿಕ್ಷಣ ಸಂಸ್ಥೆಯನ್ನು ಸ್ಥಾಪನೆ ಮಾಡಿದ. ಯಾವಾಗ? 1781. ಸೊ ನಿಮ್ಮ ಕಮೆಂಟ್ ಬಾಕ್ಸಲ್ಲಿ ನಿಮಗೆ ಇನ್ನೊಂದು ಇಲ್ಲಿ ಹೋಮ್ವರ್ಕ್ ಕೊಡ್ತೀನಿ. ಏನಂದರೆ ಈ 1781ರಲ್ಲಿ ವಾರ್ನ್ ಹೇಸ್ಟಿಂಗ್ಸು ಮದ್ರಾಸವನ್ನು ಸ್ಥಾಪನೆ ಮಾಡಿದ್ಮೇಲೆ ಇನ್ನೊಬ್ಬ ಬ್ರಿಟಿಷ್ ಅಧಿಕಾರಿ ಬಂದುಬಿಟ್ಟು ಇನ್ನೊಂದು ಕಡೆ ಒಂದು ಕಾಲೇಜನ್ನು ಸ್ಥಾಪನೆ ಮಾಡ್ತಾನೆ. ಅದು ಯಾವುದು, ಎಲ್ಲಿ ಅಂತಕ್ಕಂಥದ್ದನ್ನು ನೀವು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನೆಕ್ಸ್ಟ್ ರೆಗ್ಯುಲೇಟಿಂಗ್ ಆ್ಯಕ್ಟ್ ಯಾವಾಗ ಜಾರಿಗೆ ಬಂತು? 1773. ಓಕೆ, ಇನ್ನು ಕೆಲವೊಂದು ಕ್ವಶನ್ಸ್ ಇದ್ದಾವೆ ಇದರಲ್ಲಿ. ನಿಮ್ಮ ನೋಟ್ಸ್ ನೋಡ್ಕೊಂಡ್ಬಿಟ್ಟು ಇವೆಲ್ಲ ಕ್ವಶನ್ಸ್ಗೆ ನೀವು ಆನ್ಸರ್ ಮಾಡಿ. ಓಕೆ, ಇಷ್ಟು ಈ ಚಾಪ್ಟರ್ ಇಲ್ಲಿಗೆ ನಾವು ಮುಗಿಸ್ತಾ ಇದ್ದೀವಿ. ಓಕೆ, ಥ್ಯಾಂಕ್ಸ್ ಫಾರ್ ವಾಚಿಂಗ್. ನಿಮ್ಗೆ ಏನಾದರೂ ಈ ವಿಡಿಯೋಸ್ ಇಷ್ಟ ಆಗ್ತಾಯಿದ್ರೆ ದಯವಿಟ್ಟು ನಮಗೆ ಕಮೆಂಟ್ ಮಾಡಿ ತಿಳಿಸ್ತಾ ಇರಿ. ಓಕೆ, ಹಾಗಿದ್ರೆ ನನಗಿನ್ನೂ ಏನಾದರೂ ನಿಮಗೆ ಮುಖ್ಯವಾದ ವಿಷಯಗಳು ಏನಾದರೂ ಬೇಕಿತ್ತಂದರೆ ನಾನು ನೆಕ್ಸ್ಟ್ ವೀಡಿಯೋಸಲ್ಲಿ ಅದನ್ನೇ ತರಲಿಕ್ಕೆ ಟ್ರೈ ಮಾಡ್ತೀನಿ. ಆಮೇಲೆ ಆದಷ್ಟು ನೀವು ಇದನ್ನು ಶೇರ್ ಮಾಡಿ. ಓಕೆ, ನಿಮ್ಮ ಎಲ್ಲ ಫ್ರೆಂಡ್ಸ್ಗೂ ನಿಮಗೆ ಇದನ್ನು ಲೈಕ್ ಆಗ್ತದೆ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫಸ್ಟು ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಬಟನ್ ಕ್ಲಿಕ್ ಮಾಡಿ. ಸೊ ಅತಿ ಹೆಚ್ಚು ನಿಮಗೆ ವೀಡಿಯೋಸ್ ನಾವು ಮಾಡಿ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ಅವು ರೀಚ್ ಆಗುತ್ತೆ ಅಥವಾ ನಿಮಗೆ ನೋಟಿಫಿಕೇಷನ್ ತಿಳಿಸ್ತಾ ಇರುತ್ತೆ. ಆಮೇಲೆ ಕೊನೆಯದಾಗಿ ನಿಮಗೆ ಗೂಗಲ್ ಪೇ ಅಥವಾ ಫೋನ್ಪೇ ಯೂಸ್ ಮಾಡ್ತಾಯಿದ್ರೆ ದಯವಿಟ್ಟು ಡಿಜಿಟಲ್ ಪೇಮೆಂಟ್ ಮುಖಾಂತರ ಕೇವಲ ₹1 ಇಲ್ಲಿ ಡಿಸ್ಪ್ಲೇ ಆಗ್ತಕ್ಕಂತಹ ನಂಬರ್ಗೆ ಸೆಂಡ್ ಮಾಡಿ. ಓಕೆ, ಥ್ಯಾಂಕ್ ಯು.